ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲ ಅನ್ನೋ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಹಿಂದಿ ವಾಲಗಳ ದಬ್ಬಾಳಿಕೆ ಪ್ರತಿನಿತ್ಯ ದಿನದಿನಕ್ಕೂ ಕೂಡ ಆ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗುವಂತದ್ದು, ಅವಾಚ್ಯ ಶಬ್ದಗಳನ್ನ ಮಾತಾಡೋದು, ಈ ರೀತಿ ಹಿಂದಿ ವಾಲಗಳು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿರುವಂತದ್ದು. ಸೊ ಇದರಂತೆ ನಿನ್ನೆಯೂ ಕೂಡ ಚಿಕ್ಕಬಾಣಾವರದ ಆ ಸಪ್ತಗಿರಿ ಹಾಸ್ಪಿಟಲ್ ಎದುರುಗಡೆ ಏನು ಒಂದು ಗಬ್ರು ಹೋಟೆಲ್ ಇದೆ, ಗಬ್ರು ಹೋಟೆಲ್ ಅಲ್ಲಿ ಸಂಪೂರ್ಣವಾಗಿ ಆ ಹೋಟೆಲ್ ತುಂಬಾ ಹಿಂದಿ ವಾಲಗಳು ಕೆಲಸ ಮಾಡ್ತಾರೆ. ಆ ಹೋಟೆಲ್ ಅಲ್ಲಿ ಕನ್ನಡಿಗನಿಗೆ ದಬ್ಬಾಳಿಕೆ ಮಾಡು ಹೊಡೆದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿರುವಂತದ್ದು. ಸೊ ಹೀಗಾಗಿ ಇವತ್ತು ಕನ್ನಡ ಪರ ಹೋರಾಟಗಾರರು ಜೊತೆಗೆ ಏನು ಸುಗ್ಗಿ ಜುಮಾಟ ಮಾಡಿರುವಂತ ಎಲ್ಲರೂ ಕೂಡ ಒಟ್ಟಾಗಿ ಇವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತೇಳಿ ಹೋಟೆಲ್ ಮುಂಭಾಗದಲ್ಲಿ ಬಂದು ಕೂತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಸೊ ನೀವು ಗಮನಿಸ್ತಾ ಇರಬಹುದು, ಏನು ಈ ಒಂದು ಚಿಕ್ಕಬಾಣಾವರದ ಸಪ್ತಗಿರಿ ಹಾಸ್ಪಿಟಲ್ ಮುಂಭಾಗದಲ್ಲಿ ಗಬ್ರು ಹೋಟೆಲ್ ಏನಿದೆ, ಆ ಗಬ್ರು ಹೋಟೆಲ್ ಅಲ್ಲಿ ಸಂಪೂರ್ಣವಾಗಿ ಅಂದ್ರೆ ಯಾರೊಬ್ಬ ಕನ್ನಡಿಗ ಇಲ್ಲ, ಎಲ್ಲರೂ ಕೂಡ ಹಿಂದಿ ವಾಲಗಳು ಕೆಲಸ ಮಾಡ್ತಾ ಇದ್ದಾರೆ. ಆ ಹಿಂದಿ ವಾಲಗಳು ಕೆಲಸ ಮಾಡ್ತಿದ್ದಾರೆ. ಸೊ ಅಂತರು ಈ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ನಾವು ಕನ್ನಡದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಅಂದ್ರೆ ನಮಗೆ ಇಲ್ಲಿ ಈ ರೀತಿ ಈ ಒಂದು ಗಬ್ರು ಹೋಟೆಲ್ ಅಲ್ಲಿ ಎಷ್ಟು ಈ ಬರೀ ಎಲ್ಲಾ ಹಿಂದಿ ವಾಲಗಳು ಕೆಲಸ ಮಾಡೋದ್ರಿಂದ ನಾವು ಕನ್ನಡದರು ಹೆಂಗ್ ಬದುಕಬೇಕಪ್ಪ, ಇಂಥವ್ರಂತ ನಾವೇ ದಬ್ಬಾಳಿಕೆ ನಾವೇ ಒಡಿಸ್ಕೊಂಡು ಬಿಡಿಸ್ಕೊಂಡು ಆ ಕೆಲಸ ಮಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ. ಸೊ ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ ಬಂದು ಅವ್ರಿಗೆ ಸರಿಯಾದ ಬುದ್ಧಿ ಪಾಠ ಕಲಿಸಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ. ಸೊ ನಮ್ ಜೊತೆ ಇವತ್ತು ಅಂದ್ರೆ ಏನು ಹಲ್ಲೆಗೆ ಒಳಗಾದಂತಹ ಯುವಕ ನಮ್ ಜೊತೆ ಇದನ್ನ ನಾನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಬ್ರದರ್, ಏನಾಯ್ತು ಬ್ರದರ್? ಇಲ್ಲಿ ಒಂದು ಆರ್ಡ್ರಿಗೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಿಂದ ವೇಟ್ ಮಾಡಿದ್ದೀನಿ. ಕೇಳಿದ್ಕೆ ಅವರು ಹಿಂದಿಲಿ ಮಾತಾಡೋರು ನಂಗೆ ಅರ್ಥ ಆಗ್ತಾ ಇತ್ತಿಲ್ಲ. ಅದಾದ್ಮೇಲೆ ಆರ್ಡ್ರ್ ತೆಗ್ದು ಎಸೆದ್ರು, ಕೊಡಲ್ಲ ಹೋಗಿ ಕ್ಯಾನ್ಸಲ್ ಮಾಡ್ಕೊಂತು ಅಂತ. ಓಕೆ ಅಂತ ಸುಮ್ಮನೆ ಅದೇ. ಆಮೇಲೆ ಇನ್ನು ಮಾತುಕತೆ ಆಗಿ ಅವನು ಫಸ್ಟ್ ಕೈ ಇಟ್ಬಿಟ್ಟ ನನ್ನ ಮೇಲೆ. ಅದಾದ್ಮೇಲೆ ಗುಂಪಲ್ಲಿರೋರೆಲ್ಲ ಬಂದ್ಬಿಟ್ಟು ಒಂದೇ ಸರಿ ನನ್ನ ಮೇಲೆ ಕೈ ಮಾಡಿದ್ರು, ಒಳಗಡೆ ಹೇಳ್ಕೊಂಡು ಹೋದ್ರು. ಒಳಗಡೆ ಎಳ್ಕೊಂಡೋಗಿ ಅಲ್ಲೇ ಮಾಡಿದ್ದ? ಅಲ್ಲೇ ಮಾಡೋದು. ಹೋಟೆಲ್ ಅಲ್ಲಿ ಯಾರು ಒಬ್ಬ ಸಹ ಕನ್ನಡ ಕೆಲಸ ಅಂದ್ರೆ ಕನ್ನಡದವ್ರು ಯಾರು ಇಲ್ಲ ಅನ್ಸುತ್ತೆ ಕೆಲಸ ಯಾರು ಇಲ್ಲ ಅಣ್ಣ, ಎಲ್ಲ ಹಿಂದಿಯವರು. ಇಲ್ಲಿ ಅಂದ್ರೆ ನೀನು ಈ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದಿದ್ದ ಅಥವಾ ಯಾವಾಗಾದ್ರೂ ಬರ್ತಿದ್ದ? ಫಸ್ಟ್ ಬರ್ತಾ ಇದ್ದೆ ಅಣ್ಣ. ಯಾವಾಗ್ಲೂ ಈ ರೀತಿನೇ ದೌರ್ಜನ್ಯ ಈ ತರ ಮಾಡೋದು, ದಬ್ಬಾಳಿಕೆ ಮಾಡೋದು ಮಾಡಿತ್ತಿತ್ತ ಅಥವಾ ಫಸ್ಟ್ ಟೈಮ್? ಇದು ಫಸ್ಟ್ ಟೈಮ್ ಆಗಿರೋದು ನನಗೆ. ಓಕೆ, ಮತ್ತೆ ಏನ್ ಹೇಳಿದ್ರು? ಯಾವ ವಿಚಾರಕ್ಕೆ ನಿನ್ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದಿದ್ದು? ಅದೇ ಆರ್ಡ್ರ್ ವಿಷಯಕ್ಕೆ ಅಣ್ಣ. ಒಂದು 40 to 45 ಮಿನಿಟ್ಸ್ ವೇಟ್ ಮಾಡಿದ್ದೆ. ಹಿಂದಿಲಿ ಮಾತಾಡ್ತಾ ಇದ್ರು, ಅದಕ್ಕೆ ನಾನು ಕನ್ನಡದಲ್ಲಿ ಮಾತಾಡೋ ಅಂದಿದ್ಕೆ ಕೈ ಎತ್ಬಿಟ್ರು ನನ್ನ ಮೇಲೆ. ಕನ್ನಡದಲ್ಲಿ ಹೇಳಿ ಅಂದೆ, ಅರ್ಥ ಆಗಿಲ್ಲ. ಗುಂಪಲ್ಲಿ ಬಂದು ಒಂದೇ ಸರಿ ಬಂದ್ಬಿಟ್ರು. ಕರ್ನಾಟಕದಲ್ಲಿ ಹೊಡಿತಾರೆ ಹಿಂದಿಯವರು. ಸರ್ ನೋಡಿದ್ವಿ, ನಾವು ಕೇಳ್ತಾ ಇದೀವಿ, ಹಲ್ಲೆಗೊಳಗಾದ ಯುವಕ ಈ ರೀತಿ ಹೇಳ್ತಿರೋದು. ಎಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಈ ತರ ಪದೇ ಪದೇ ಕನ್ನಡಿಗರ ಮೇಲೆ ಈ ರೀತಿ ದಬ್ಬಾಳಿಕೆ ನಡೀತಾ ಇದೆ ಅಂದ್ರೆ ಕನ್ನಡಿಗರು ಮತ್ತೆ ಕನ್ನಡ ನೆಲವನ್ನು ಕರ್ನಾಟಕವನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಕ್ ಸಾಧ್ಯ ಸರ್? ಅದೇ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಹಿಂದಿ ವಾಲಗಳು ಇಲ್ಲಿ ಬದುಕು ಕಟ್ಕೊಳ್ಳಕ್ಕೆ ಬಂದಿರೋದು. ಆದ್ರೆ ಇವರು ಬದುಕು ಕಟ್ಕೊಂತ ಇಲ್ಲ, ಕನ್ನಡಿಗರ ಬದುಕನ್ನೇ ಹೊಡಿತಾ ಇದಾರೆ. ಹೊಡೆಯುವಂತ ಕೆಲಸಗಳನ್ನ ಇವತ್ತು ಹಿಂದಿ ವಾಲಗಳು ಮಾಡ್ತಾ ಇದಾರೆ. ಆ ಕೆಲಸಗಳನ್ನಾಗಿರ್ಬೋದು, ಕೆಲಸಗಳನ್ನ ಹೊಡಿತಾ ಇದಾರೆ. ಏನ್ ಕಬ್ಜಾ ಅನ್ನೋ ಹೋಟೆಲ್ ಏನಿದೆ, ಇದ್ರೊಳಗಡೆ ಒಬ್ಬ ಕನ್ನಡಿಗನು ಕೆಲಸ ಮಾಡ್ತಾ ಇಲ್ಲ. ಬಬ್ರಾ ಒಂದು ಹೋಟ್ಲ್ ಇದೆಯೇನಿದೆ, ಇಲ್ಲಿ ಒಬ್ಬ ಕನ್ನಡಿಗನು ಕೆಲಸ ಮಾಡ್ತಾ ಇಲ್ಲ. ಇವತ್ತೇನಿದೆ ಈ ಹೋಟೆಲ್ ನ ಮುಚ್ಚಿಸಿದೀವಿ. ಆತ ಏನು ಹೊಡೆದಿರೋ ಒಬ್ಬ ಕನ್ನಡಿಗ ನವೀನ್ ಅನ್ನೋ ಹುಡುಗ ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ ಅವನು 8 ಇಂದ 10 ಜನ ಸೇರ್ಕೊಂಡು ಈತ ಕನ್ನಡಿಗನ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಯಾರು ನೋಡ್ಕೊಂಡು ಸುಮ್ನಿಲ್ಲ ಸ್ವಾಮಿ. ಇಲ್ಲಿ ಕನ್ನಡಿಗರು ಯಾರು ಇಲ್ಲಿ ಏಡಿಗಳಲ್ಲ. ಇವತ್ತು ಇವ್ರ ಮೇಲೆ ಆಗಿರೋ ಹಲ್ಲೆಗೆ ಇವತ್ತೆಲ್ಲಾ ಕನ್ನಡಪರ ಸಂಘಟನೆಗಳು ಬಂದಿದೀವಿ, ಎಲ್ಲಾ ಕನ್ನಡಿಗರು ಇಲ್ಲಿ ಕೈ ಜೋಡಿಸಿದೀವಿ. ಇದು ಎಚ್ಚರಿಕೆ, ಎಲ್ಲ ಹಿಂದಿ ವಾಲಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ನಿಮ್ಮ ಬಾಲ್ಯಗಳನ್ನ ಮುದ್ರಕೊಂಡು ಕನ್ನಡಕ್ಕೆ ಗೌರವ ಕೊಟ್ಟು, ಕನ್ನಡ ನಾಡಿಗೆ ಭಾಷೆಗೆ ಗೌರವ ಕೊಟ್ಟು ಇಲ್ಲಿ ಬದುಕೋದಾದ್ರೆ ಬದುಕಿ, ಇಲ್ಲ ಗಂಟು ಮೂಟೆ ಕಟ್ಟಿ ಒಡಬೇಕು ಅಂತ ಹೇಳಿ ಕೇಳ್ತಾ ಇದೀನಿ. ಓಕೆ, ಮತ್ತೊಬ್ರು ಕನ್ನಡಿಗರು ಇದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್ ಏನ್ ಹೇಳ್ತೀರಿ? ಮೊದಲನೇದಾಗಿ ಇದು ಮೊದಲನೇ ಪ್ರಕರಣ ಅಲ್ಲ. ಇಡೀ ಬೆಂಗಳೂರಲ್ಲಿ ವರ್ಷಕ್ಕೆ ಈ ರೀತಿ ಪ್ರಕರಣಗಳು ತಿಂಗಳಿಗೆ ಒಂದೊಂದು ಆಗ್ತಾ ಇರೋದು. ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬಂದಿರೋದಿಲ್ಲ. ಇದೇ ವೈಟ್ ಫೀಲ್ಡ್ ಅಲ್ಲಿ ಒಂದು ಸಲ ಇದೇ ಸುಗ್ಗಿ ಹುಡುಗನಿಗೆ ಕುತ್ತಿಗೆ ಹಿಡಿದು ಆಚೆ ತಳ್ಳಿರ್ತಾರೆ. ಇದೇ ಪಾಪ ಅವತ್ತು ಕೂಡ ನಮ್ಮ ಸುದ್ದಿ ಮಾಧ್ಯಮಗಳು ಸಾಕಷ್ಟು ಅದ್ರ ಬಗ್ಗೆ ಸುದ್ದಿ ಮಾಡಿ ಇದ್ ಮಾಡಿದ್ರು. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಬ್ಬ ಕನ್ನಡಿಗರ ಮೇಲೆ ಹಿಂದಿಯವ್ರ ದಬ್ಬಾಳಿಕೆ ಇದ್ರೆ ಅದು ಡಿಬೇಟ್ ಆಗಲ್ಲ, ಚರ್ಚೆ ಆಗಲ್ಲ ಸುದ್ದಿ ಮಾಧ್ಯಮಗಳಲ್ಲಿ, ಅಥವಾ ಬೇರೆ ಬೇರೆ ಸಾರ್ವಜನಿಕವಾಗಿ ಚರ್ಚೆ ಆಗೋದಿಲ್ಲ. ಅದೇ ಒಬ್ಬ ಕನ್ನಡಿಗ ಒಬ್ಬ ಹಿಂದಿಯವ್ರಿಗೆ
ಪ್ರಶ್ನೆ ಮಾಡಿದ್ರು, ಏನು ಕನ್ನಡದ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ರು ಕೂಡ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗುತ್ತೆ, ಇಡೀ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಆಗುತ್ತೆ. ಈ ಮೂಲಕ ಇವತ್ತು ಏನಾಗಿದೆ, ಇವತ್ತು ಒಬ್ಬ ಹುಡುಗನ ಮೇಲೆ ಗುಂಪಲ್ಲಿ ಹಲ್ಲೆ ಮಾಡಿದ್ದಾರೆ, ಒಬ್ಬನ ಮೇಲೆ ಕೈ ಇಟ್ರೆ ಇಡೀ ಕನ್ನಡ ಪರ ಸಂಘಟನೆಗಳು ಒಗ್ಗೂಡುತ್ತೆ ಅಂತ ಹೇಳಿ ಇಡೀ ಎಲ್ಲಾ ಹೋಟೆಲ್ಗಳಿಗೆ ನಾವು ಎಲ್ಲಾ ಡೆಲಿವರಿ ಪರವಾಗಿ ನಿಂತ್ಕೊಂತೀವಿ ಅಂತ ಹೇಳಿ ಈ ಮೂಲಕ ನಾವು ಕನ್ನಡ ಪರ ಸಂಘಟನೆಯವರು ನೊಂದವ್ರ ಪರ ಯಾವತ್ತೂ ಇರ್ತೀವಿ. ಧ್ವನಿ ಇಲ್ಲ ಅವ್ರಿಗೆ, ಅವ್ರು ಹೊಡಿದ್ರು ಕೂಡ ಏನು ಯಾರು ಕೇಳಲ್ಲ, ಯಾರು ಬರಲ್ಲ ಅಂತ ಅನ್ಕೊಂಡು ನಿಮ್ಮ ದರ್ಪ ದೌರ್ಜನ್ಯಗಳನ್ನ ನೀವು ದೊಡ್ಡ ಬಂಡವಾಳ ಶಾಹಿಗಳು ನೀವು ತೋರಿಸ್ಬಿಡಿ. ಈ ಶಾಲ್ ಹಾಕೊಂಡ್ರವ್ರು ಯಾವತ್ತೂ ಕೂಡ ಬಡವ್ರ ಪರ, ಧ್ವನಿ ಇಲ್ಲದವ್ರ ಪರ ನಾವು ಯಾವತ್ತೂ ಇರ್ತೀವಿ. ಕೇವಲ ಕನ್ನಡ ಪರವಲ್ಲ, ಕನ್ನಡಿಗರ ಪರ ಕೂಡ ನಾವೆಲ್ಲ ಸಂಘಟನೆಯವರು ಇರ್ತೀವಿ ಅಂತ ಈ ಮೂಲಕ ನಾವು ನೊಂದವರ ಪರವಾಗಿ ಯಾವತ್ತು ಕನ್ನಡ ಪರ ಸಂಘಟನೆಗಳು ಮೊದಲಿಂದನೂ ಕೂಡ, ಇವಾಗಿಂದ ಅಲ್ಲ, ಪ್ರತಿಯೊಂದು ಹೋರಾಟಗಳಲ್ಲೂ ಭಾಗಿಯಾಗಿದ್ದಾರೆ. ಇವತ್ತು ನವೀನ್ಗೆ ಏನಾಗಿದೆ, ಇದೇ ತರ ಪ್ರತಿದಿನ ಒಂದಷ್ಟು ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 50 ಕೇಸ್ ಅಂತೂ ಮುಂದೆ ಬರ್ತವೆ. ಆದ್ರೆ ಯಾವುದು ಬೆಳಕಿಗೆ ಬರ್ತಾ ಇಲ್ಲ. ಇವತ್ತೇನು ನವೀನ ಬಂದಿದ್ದಾನೆ, ನವೀನನು ಕೂಡ ಅವ್ನು ಭಯಭೀತರಾಗಿ ಬೇರೆ ಕಡೆ ಇದ್ದ. ಆದ್ರೆ ನಾವ್ ಹೇಳೋದೇನ್ ಗೊತ್ತಾ, ನೀವು ಬಂದಿದ್ದೀರಾ, ಕೆಲಸ ಮಾಡ್ತೀರಾ, ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ನಮ್ ಕನ್ನಡಿಗರ ಮೇಲೆ ಅಲ್ಲೇ ಮಾಡೋದಾಗ್ಲಿ, ಅವರು ವಿರೋಧ ಮಾಡೋದಾಗ್ಲಿ, ಹಿಂದಿ ಮಾತಾಡಿ ಅಂತ ಹೇಳೋದಾಗ್ಲಿ, ಇದೆಲ್ಲ ಇದು ಏನು ವಲಸೆ ನೀತಿ, ನಮ್ಮ ರಾಜಕಾರಣಿಗಳು ವಲಸೆ ನೀತಿ ತಂದು ಇದಕ್ಕೆಲ್ಲ ಕಡಿವಾಣ ಹಾಕಿಲ್ಲ ಅಂತ ಹೇಳಿದ್ರೆ ಮುಂದೊಂದ್ ದಿನ ನಮ್ಮ ಇಡೀ ಕರ್ನಾಟಕ ಹಿಂದಿ ಒಳಗಡೆ ನಾವು ಅಲ್ಪಸಂಖ್ಯಾತರಾಗಿ, ಅವರು ಬಹುಸಂಖ್ಯಾತರಾಗಿ ನಮ್ಮನ್ನ ಆಳ್ವಿಕೆ ಮಾಡ್ತಾರೆ. ದಯವಿಟ್ಟು ನಮ್ಮ ಕನ್ನಡಿಗರು ಎಚ್ಚೆತ್ಕೋಬೇಕು. ನವೀನ್ಗಾಗಿರೋ ಪರಿಸ್ಥಿತಿ ಬೇರೆಯವ್ರಿಗೆ ಬರೋಕ್ ಮೊದ್ಲೇ ವಲಸೆ ನೀತಿ ತಗೊಬಂದು ಇವನ್ನೆಲ್ಲೇ ಲಿಕ್ಬೇಕಲ್ಲ, ಲಿಟ್ಟಿಲ್ಲ ಅಂದ್ರೆ ಅದಕ್ಕೆಲ್ಲ ನಾವೇ ಹೊಣೆ, ಬೇರೆ ಯಾರು ಹೊಣೆ ಅಲ್ಲ, ನಾವೇ ಹೊಣೆ. ಸೊ ಇದು ಅಂದ್ರೆ ಈಗಾಗಲೇ ಹೋಟೆಲ್ ಅನ್ನ ಬಂದ್ ಮಾಡಿಸಿ ಹಿಂದಿ ಹೊಲಗಳಿಗೆ ಎಚ್ಚರಿಕೆಯನ್ನ ಕೊಡ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಈ ರೀತಿ ಅವಮಾನಗಳಾದ್ರೆ ಸಹಿಸೋದಿಲ್ಲ. ಸೊ ಇದಕ್ಕೆ ಈಗಾಗಿರೋ ಅವಮಾನಕ್ಕೆ ಬಂದು ಕ್ಷಮೆ ಕೇಳಬೇಕು, ಅಲ್ಲಿವರೆಗೂ ನಾವು ಎದ್ದೋಗೋದಿಲ್ಲ ಅಂತೇಳಿ ಅಂದ್ರೆ ಅಂಗಡಿಯನ್ನ ಬಂದ್ ಮಾಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು.